ಬಾಹುಬಲಿ ಸಿನಿಮಾದ ಮೂಲಕ ತಮ್ಮ ನಟನಾ ಸಾಮರ್ಥ್ಯವನ್ನು ಇಡೀ ದೇಶಕ್ಕೆ ಸಾರಿದಂಥ ಪ್ರಭಾಸ್ ಅವರು ಇಂಥ ಒಂದು ಒಳ್ಳೆ ಪವರ್ ಪ್ಯಾಕೆಡ್ ಕಾಂಬಿನೇಷನಲ್ಲಿ ನೀವು ಒಂದು ಭಾಗವಾಗಿರೋದು. ಹೌದು, ಇಲ್ಲ ಅದೇ 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 ಎಕ್ಸೈಟಿಂಗ್ ಫ್ಯಾಕ್ಟರ್ ಅಂದರೆ ಇದೆ ಬಿಕಾಸ್ ಅದಕ್ಕೆ ಮೂಲ ಕಾರಣ ಒಂದು ಆ್ಯಕ್ಚುಲಿ ಪ್ರೀಮಿಯರ್ ಪದ್ಮಿನಿ ಅನ್ಬೇಕು. ಪ್ರೀಮಿಯರ್ ಪದ್ಮಿನಿಯಲ್ಲಿ ರೋಹಿತ್ ಪದಕಿ ಅವರು ಕೆಲಸ ಮಾಡಿದ್ದಕ್ಕೆ ಅದರಲ್ಲಿ ಪಾತ್ರ ಅದೇ ಪರ್ಫಾರ್ಮೆನ್ಸ್ ನೋಡಿ ರತ್ನ ಪ್ರಪಂಚಲ್ಲಿ ಪರ್ಫಾರ್ಮೆನ್ಸ್ ನೋಡಿ ಪ್ರಶಾಂತ್ ನೀಲ್ ಸರ್ ಹೆಂಗೆ ಕನೆಕ್ಟ್ ಆಗ್ತವೆ ಅಂತಂದರೆ ಹೊಂಬಾಳೆ ಮತ್ತು KRG ಎಲ್ಲ ಒಟ್ಟಿಗೆ ಕೆಲಸ ಇದ್ದಿದ್ದಕ್ಕೆ ಆ ಸಿನಿಮಾ ಅಲ್ಲಿದ್ದಕ್ಕೆ ಪ್ರಶಾಂತ್ ಸರ್ ನೋಡಿದ್ದು. ಅಲ್ಲಿ ನೋಡಿ ಇಲ್ಲ ಇವರೇ ಬೇಕು ಅಂತ ಹೇಳಿದಾಗ ಸೊ ಅದಕ್ಕೆ ಮುಂಚೆ ಏನು ಕೆಲಸ ಮಾಡಿದ್ವೋ ಅದು ಎಲ್ಲೆಲ್ಲಿ ತಲುಪಬೇಕು ಅಲ್ಲಿ ತಲುಪ್ತಾ ಇದೆ. ಅದು ನನಗೆ ಖುಷಿ ಕೊಡುತ್ತೆ. ಇದರಲ್ಲಂತೂ ಪರ್ಫೆಕ್ಟ್ ಶಾಟ್ ಆಗಿದೆ. ಅಂದರೆ ರತ್ನ ಪ್ರಪಂಚ ಆಗಿದ್ದಕ್ಕೆ ಪ್ರಶಾಂತ್ ಸರ್ ನೋಡಿ ಅಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ ಮಧ್ಯೆ ನಮ್ಮನ್ನು ನಿಲ್ಲಿಸಿ, ಅಂದರೆ ಅಷ್ಟೊಳ್ಳೆ ಪಾತ್ರ ಅದು. ನಂಬಿಕೆ ಇದೆ ನೋಡಿ ಅವ್ರಿಗೆ, ಇವನ ಕೈಲಿ ಮಾಡಿಸ್ತೀನಿ ನಾನು ಅಂತ. ಸೊ ಅದು ಖುಷಿ ಆಗುತ್ತೆ. ಅಂದರೆ ನಮ್ಮ ಮೇಲೆ ಯಾರೋ ನಂಬಿಕೆ ಇಡ್ತಾರೆ ಅಂತಂದರೆ ನಾವು ಅದಕ್ಕೆ ತಕ್ಕಂಗೆ ಕೆಲಸ ಮಾಡಿರ್ಬೇಕು ಬಿಫೋರ್. ಸುಮ್ಮನೆ ಯಾರೂ ಕರೆಯಲ್ವಲ್ಲ. ಅಂದರೆ ಈ ರತ್ನ ಪ್ರಪಂಚ ಪ್ರೀಮಿಯರ್ ಪದ್ಮಿನಿ ಗೀತಾ ಬ್ಯಾಂಗಸ್ಟರ್ ಮಾಡುವಾಗ ಏನು ಖುಷಿ ಪಟ್ಟಿರ್ತೀವೋ, ಯಾಕೆ ಅಷ್ಟು ಕಷ್ಟಪಟ್ಟಿರ್ತೀವಿ ಅಂದರೆ ಈ ಥರದ್ದಾಗಲಿ ಅಂತ. ಸೊ ಇದಾದಾಗ ಒಂದು ಎಕ್ಸೈಟ್ಮೆಂಟು, ಓಕೆ ನಾವು ಕರೆಕ್ಟ್ ಜಾಗದಲ್ಲಿದ್ದೀವಿ, ಕರೆಕ್ಟ್ ಜನಗಳ ಜೊತೆ ಕೆಲಸ ಮಾಡ್ತಿದ್ದೀವಿ ಅಂತ. ಸೊ ಅದು ಸಲಾರ್ದು ರಿವ್ಯೂಸ್ ಬಂದಾಗ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತು ಬಂದಾಗ, ಆ್ಯಂಡ್ ತೆಲುಗುವಿಂದ ಒಂದಷ್ಟು ಫ್ಯಾನ್ಸ್ಗಳು ಮಾತಾಡಿದಾಗ, ಟ್ವಿಟರಲ್ಲಿ ಟ್ವೀಟ್ ಮಾಡಿದಾಗ ಓಕೆ ಎವ್ರಿಥಿಂಗ್ ಈಸ್ ರೈಟ್ ಅನಿಸುತ್ತೆ. ಒಂದು ತಕ್ಕ ಮಟ್ಟಿಗೆ ನಾವು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಸರ್. ನಾವು ಸಿನಿಮಾ ನೋಡಿದಾಗ ಒಬ್ಬ ರಿವ್ಯೂವರ್ ಆಗೇನೆ, ಒಬ್ಬ ಕ್ರಿಟಿಕ್ ಆಗೇನೆ ರಾಜಮನ್ನಾರ್ ಫ್ಯಾಮಿಲಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಬಾಚಿ ರಾಜಮನ್ನಾರ್, ನಿಮ್ಮ ಫ್ಯಾಮ್ಲಿ ರಾಜಮನ್ನಾರ್ ಫ್ಯಾಮ್ಲಿನ ಒಂಚೂರು ಡೀಟೇಲ್ಡಾಗಿ ಎಲಾಬ್ರೇಟ್ ಮಾಡೋದಾದ್ರೆ. ಇಲ್ಲ, ಅಲ್ಲಿ ಸಿಂಪಲ್ ಆಗಿದೆಯಲ್ಲ ಆ್ಯಕ್ಚುಲಿ. ಲೈಕ್ ನಮ್ಮ ತಂದೆಗೆ ಇಬ್ಬರು ಹೆಂಡ್ತಿರು, ಅವರ ಮಕ್ಕಳು, ಅವರು ಮೊದಲನೇ ಹೆಂಡ್ತಿಯ ಮಕ್ಕಳು ಅವರಿಬ್ಬರು, ಗರುಡಾರಾಮ್ ಮತ್ತು ಅವರ ಅಕ್ಕ ಕ್ಯಾರೆಕ್ಟ್ರು. ಪೃಥ್ವಿರಾಜ್ ಸುಕುಮಾರ್ ಅನ್ನೋ ಪೃಥ್ವಿರಾಜ್ ಸರ್ ಮತ್ತು ನಾನು ಎರಡನೇ ಹೆಂಡ್ತಿ ಮಕ್ಕಳು. ಇದೊಂದು ಕ್ಯಾಟಗರಿ. ಇನ್ನೊಂದು ಟ್ರೈಬ್ ಇದೆ. ಸೊ ಇವರೆಲ್ಲರದು ಮಧ್ಯೆ ಏನು ನಡೀತಾ ಇದೆ ಅದನ್ನೇ ತೋರ್ಸೋಕೆ ಹೋಗಿದ್ದಾರೆ ಅಲ್ಲಿ. ಆ್ಯಕ್ಚುಲಿ ಕನ್ಫ್ಯೂಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಡೀಟೈಲಿಂಗಾಗಿ ಬೇಕಿತ್ತು ಅನಿಸುತ್ತೆ ತುಂಬ ಜನಕ್ಕೆ. ಬಟ್ ಅದೇ ಸಿನಿಮಾ ಅಲ್ವಾ, ಎಷ್ಟೇ ಆದ್ರೂ ಯಾವ್ದು ಎಷ್ಟು ಹೇಳಬೇಕು ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಚೆನ್ನಾಗಿ ತೋರಿಸಿದ್ದು ನನಗೇನೋ ತುಂಬ ಅಂದರೆ ಸ್ವಲ್ಪ ಅಂದರೆ ಇವತ್ತಿನ ಬುದ್ಧಿವಂತಿಕೆ ಜನ ಇದ್ದಾರಲ್ಲ, ಸೊ ಅವ್ರಿಗೋಸ್ಕರ ಅದು ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ. ಸೊ ಡೀಟೇಲ್ ಆಗಿದೆ. ಅವರು 2 ಪಾರ್ಟ್ಗಳಲ್ಲಿ ಹೇಳ್ತಿರೋದ್ರಿಂದ ಸೊ ತುಂಬ ಕ್ಯಾರೆಕ್ಟರ್ಗಳು, ತುಂಬ ಹೆಸರುಗಳು. ಮೊನ್ನೆ ಪ್ರಶಾಂತ್ ಸರೇ ಹೇಳ್ತಿದ್ದ ಪ್ರಕಾರ ಅವರು ನಾವು ನೋಡಿರೋದೇ ಬರೀ ಹಾಫ್ ಸಿನಿಮಾ. ಅಷ್ಟು ಒಂದು 6 ಅವರ್ ಸಿನಿಮಾದಲ್ಲಿ ನಾವು ನೋಡೋದು ಅರ್ಧ 3 ಗಂಟೆ ಸಿನಿಮಾ, ಇನ್ನೂ 3 ಗಂಟೆ ಸಿನಿಮಾ ಇದೆ. ಸೊ ಅಲ್ಲಿ ಒಂದಷ್ಟು ವಿಷಯಗಳಿದೆಯಲ್ಲ, ಅದನ್ನ ನೋಡಿದ್ಮೇಲೆ ಕ್ಲಾರಿಟಿ ಸಿಗುತ್ತೆ. ಎಲ್ಲರಿಗೂ ಯಾರ್ಯಾರು ಟ್ರೈಬ್, ಯಾರಿಗೆ ಹೆಂಗೆ ರಿಲೇಷನ್ಸು ಏನೆಲ್ಲವೂ ಗೊತ್ತಾಗುತ್ತೆ. ಆ್ಯಂಡ್ ಫಸ್ಟ್ ಪಾರ್ಟ್ದು ಕ್ಲೈಮ್ಯಾಕ್ಸೇ ತುಂಬ ಜನಕ್ಕೆ ತುಂಬ ಒಳ್ಳೆಯ ಕ್ಲೈಮ್ಯಾಕ್ಸ್ ಆಗಿದೆ. ಸ್ಟ್ರಾಂಗ್ ಆಗಿ ಮೆಸೇಜ್ ಇದೆ. ದಿಸ್ ಈಸ್ ನಾಟ್ ಅಂದ್ಕೊಂಡಷ್ಟು ಸುಲಭವಾಗಿಲ್ಲ, ಇದು ಬೇರೆ ಏನೋ ಇದೆ ವಿಷಯ, ನೆಕ್ಸ್ಟ್ ಪಾರ್ಟಲ್ಲಿ ಗೊತ್ತಾಗುತ್ತೆ ಅಂತ ಇದೆ ಅದರಲ್ಲಿ. ಆ್ಯಕ್ಚುಲಿ ಪ್ರಶಾಂತ್ ನೀಲ್ ಅವರು ಯಾವುದೇ ಸಿನಿಮಾ ಮಾಡಿದ್ರೆ ಅಲ್ಲೊಂದು ಹೊಸ ಸಾಮ್ರಾಜ್ಯವನ್ನು ಸೃಷ್ಟಿಸ್ತಾರೆ. KGF ಅಲ್ಲಿ ನರಾಜಿ ಸಾಮ್ರಾಜ್ಯನ ಸೃಷ್ಟಿಸಿದರು. ಇಲ್ಲಿ ಸಲಾರಲ್ಲಿ ಖಾನ್ ಸಾರ್ ಅಂತಕ್ಕಂಥ ಒಂದು ಸಾಮ್ರಾಜ್ಯನ ಸೃಷ್ಟಿಸಿ ಅದ್ರ ಸುತ್ತುವಂಥ ಒಂದಷ್ಟು ಪಾತ್ರಗಳು, ಅಲ್ಲಿ ನಡೆಯತಕ್ಕಂಥ ಒಂದು ಡ್ರಾಮಾನ ಪೋರ್ಟ್ರೇ ಮಾಡಿರ್ತಕ್ಕಂಥದ್ದು. ಸೊ ಖಾನ್ ಸಾರ್ ಸಿನಿಮಾ ಖಾನ್ ಸಾರ್ಗೆ ನಿಜವಾಗ್ಲೂ ಒಂಥರ ಶಾಕ್ ಕೊಟ್ಟಿದೆ. ರೀಸೆಂಟಾಗಿ ಅಫಿಷಿಯಲ್ ಸಲಾರ್ ಪೇಜಿಂದನೇ ಅದೊಂದು ಟ್ವೀಟ್ನ ನಾನು ನೋಡಿದೆ, ಎಕ್ಸಲ್ಲಿ ಹಾಕಿದ್ರು ಅವರು. ಖಾನ್ ಸಾರ್ ಐ ಆಮ್ ಸಾರಿ ಅಂತ. ಯಾಕಂದರೆ ಡಂಕಿ ವಿರುದ್ಧ ರಾಜ್ಕುಮಾರ್ ಹಿರಾನಿ ಅಂತ ಒಬ್ಬ ಟಾಪ್ ಟೆಕ್ನಿಷಿಯನ್ ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು, ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅಂತ ಅವರ ಒಂದು ಸಿನಿಮಾದ ಎದುರು ಈ ಸಿನಿಮಾ ನಿಂತ್ಕೊಂಡು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಿರೋದು, ಆ ಸಿನಿಮಾದ ಭಾಗವಾಗಿ ನಿಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ? ಅಲ್ಲ, ಡೆಫಿನೆಟ್ಲಿ ಅವ್ರ ಕಾಂಪಿಟೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸಿನಿಮಾ ಅಂದರೆ ಅವ್ರವ್ರ ಸಿನಿಮಾ ಅವ್ರವ್ರಿಗೆ ದೊಡ್ಡದಾಗುತ್ತೆ. ಆ್ಯಕ್ಚುಲಿ ಈಗ ನಮ್ಮ ಸಿನಿಮಾದಲ್ಲಿ ಇದು ಜನಗಳಿಗೆ ಒಂದು ಬೇಕಿದ್ದಂತಹ ಒಂದು ಎನರ್ಜಿ, ಒಂದು ಅಡ್ರಿನಲಿನ್ ರಶ್ ಅಂತಾರೆ ಏನಂತ ಕರೀತಾರೋ, ಅದೆಲ್ಲ ಮಜಾ ಇತ್ತು ಅವ್ರಿಗೆ. ಅದಕ್ಕೋಸ್ಕರ ಸಿನಿಮಾ ನೋಡಿದ್ದಾರೆ ಜನ, ಇದನ್ನು ಇಷ್ಟಪಟ್ಟಿದ್ದಾರೆ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದು ಬೇರೆ ಥರ ಪ್ಯಾಟ್ರನ್ ಆಫ್ ಸಿನಿಮಾ. ಇಲ್ಲಿ ಖಾನ್ ಸಾರ್ ಈ ಒಂದು ದೊಡ್ಡ ಹ್ಯೂಜ್ನೆಸ್ ಏನು ಕ್ರಿಯೇಟ್ ಮಾಡಿದ್ರು ಸರ್, ಆ ಸೆಟ್ಸು, ಆ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿಕೊಟ್ರಲ್ಲ, ಅದು ಇಷ್ಟಪಟ್ಟಿದ್ದಾರೆ ಜನ. ಸೊ ಹಾಗಾಗಿ ಇದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ ದಟ್ ನಾನು ಒಂದು ಭಾಗವಾಗಿ, ಒಳ್ಳೆ ಪಾತ್ರವಾಗಿ, ಅದು ಮೇಯ್ನ್ ಪಾತ್ರವಾಗಿ. ಆ್ಯಕ್ಚುಲಿ ಈಗ ನೀವೇನು ನೋಡಿದ್ರೋ ಅದು ಚಿಕ್ಕದಾಗಿದೆ. ಪಾರ್ಟ್ 2 ಇನ್ನೊಂದಷ್ಟು ಹೇಳಿದ್ದಾರೆ ನನಗೆ, ತುಂಬ ಜೋರಾಗಿದೆಯಪ್ಪ ನಿಂದು, ಜಾಸ್ತಿ ಇರುತ್ತೆ ಅಂತ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾವ ಥರ ಇರ್ಬೋದು. ಸೊ ಇಷ್ಟು ದೊಡ್ಡ ಸಿನಿಮಾದ ಭಾಗವಾಗಿರೋದು ಡೆಫಿನೆಟ್ಲಿ ಎಂಥ ಆ್ಯಕ್ಟ್ರಿಗಾದರೂ ಖುಷಿ ಸರ್. ಬಿಕಾಸ್ ಇಂಡಿಯಾದಲ್ಲಿ ಯಾರನ್ನು ಕರೆದಿದ್ರು ಬಂದು ಕೆಲಸ ಮಾಡಿರೋರು. ಪ್ರಮೋದ್ ಬೇಕು ಈ ಪಾತ್ರಕ್ಕೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಬಗ್ಗೆ ಒಂದು ಖುಷಿ ಆಗುತ್ತಲ್ಲ, ಮಾಡೋ ಕೆಲಸ, ಕಲ್ತಿರೋ ವಿದ್ಯೆ, ಇದಕ್ಕೆ ಹೆಲ್ಪ್ ಆದಾಗ ಕರೆಕ್ಟಾಗಿದೆ ಅಂತ ಅನ್ಸುತ್ತಲ್ಲ, ಆ ಖುಷಿ ಇದೆ ನಂಗೆ ಅಷ್ಟೇ. ಬಾಚಿ ರಾಜಮನ್ನಾರ್, ನೀವು ನಿರೀಕ್ಷೆ ಮಾಡಿದಂತೆ ನಮಗೂ ಎಲ್ಲರಿಗೂ ನಿರೀಕ್ಷೆ ಇದೆ. ಸೊ ಪ್ರಶಾಂತ್ ನೀಲ್ ಅವರಂತೂ ಇವಾಗ ನಮಗೆ ಕೈಗೆಟಕದ ದೂರದಲ್ಲಿದ್ದಾರೆ. ಹಾಗಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಯಾವಾಗ ಶುರು ಆಗುತ್ತೆ ಸೀಸ್-ಫೈರ್ 2? ಯಾವಾಗ ನಿರೀಕ್ಷೆ ಮಾಡ್ಬೋದು? ನಿಮ್ಗಂತೂ ಒಂದಷ್ಟು ಇಂಟರ್ನಲ್ಲಿ ಗೊತ್ತಿರುತ್ತೆ, ಈ ಪ್ರಾಬಬಲಿ ಇಂಥ ಒಂದು ಮಂತ್ಗೆ ಶುರು ಆಗ್ಬೋದು, ಇಂಥ ಒಂದು ಇಯರ್ಗೆ ರಿಲೀಸ್ ಆಗ್ಬೋದು ಅಂತಕ್ಕಂಥದ್ದು.
ಇಲ್ಲ ನಮಗೂ ಪೂರ್ತಿಯಾಗಿ ಹೇಳಿಲ್ಲ ಆ್ಯಕ್ಚುಲಿ. ಮೊನ್ನೆ ಯಾವುದೋ ನ್ಯೂಸಲ್ಲಿ ನೋಡ್ತಿದ್ದ ಪ್ರಕಾರ, ಯಾವುದೋ ಬೇರೆ ಟ್ವೀಟಲ್ಲಿ ನೋಡ್ತಿದ್ದ ಪ್ರಕಾರ 2025 ಏನೋ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇನ್ನೂ ಕೆಲಸ ತುಂಬ ಅಂದರೆ ಪಾರ್ಟ್ 2 ಅವ್ರ ಕತೆ ರೆಡಿ ಇದೆ ಅಂತ ಹೇಳಿದ್ದಾರೆ ಪ್ರಶಾಂತ್ ಸರ್. ನನಗೆ ಹೇಳಿರೋ ಪ್ರಕಾರ ಯಾವಾಗ ಬೇಕಾದ್ರೂ ಶುರು ಆಗ್ಬೋದು. ಏನು ಹೇಳಿಲ್ಲ ನನಗೆ, ಡೇಟ್ಸ್ ಗಿಟ್ಸ್ ಏನು ಹೇಳಿಲ್ಲ. ಬಟ್ ಡೆಫಿನೆಟ್ಲಿ ಆದಷ್ಟು ಬೇಗ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡ್ತಾರೆ. ಅದು ಆಗುತ್ತೆ ಸರ್. ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಭುವನಂ ಗಗನಂ. ಸೊ ಅಪ್ಪವ್ರಿಗೂ ನಿಮಗೂ ಎಲ್ಲೋ ಒಂಥರ ಪ್ರತಿ ಸಿನಿಮಾದಲ್ಲೂ ಒಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ. ಬಾಂಡ್ ರವಿ ಸಿನಿಮಾದಲ್ಲಿ ಆ ಟೈಟಲ್ ಸಿಕ್ಕಿದ್ದು, ಜೊತೆಗೆ ಈ ಸಿನಿಮಾದಲ್ಲಿ ಭುವನಂ ಗಗನಂ ವಂಶ ಸಿನಿಮಾದ ಹಾಡಿನ ಲೈನ್ 2 ಪದಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಿರೋದು. ಜೊತೆಗೆ ಈ ಸಿನಿಮಾದಲ್ಲಿ ನಿಮ್ಮ ಹೆಸರು ಅಭಿ ಅಂತಕ್ಕಂಥದ್ದು. ಅಭಿ ದೊಡ್ಡ ಹಿಟ್ ಸಿನಿಮಾ. ಹೌದು ಅದೇ ನೋಡಿ, ಹಿಂಗೆ ಕಾಕತಾಳೀಯನೋ ಏನೋ ಎಲ್ಲವೂ ಕನೆಕ್ಟ್ ಆಗಿದೆ ಹಂಗೆ. ಅಪ್ಪು ಸರ್ ಅದೇ ಸರ್, ನಾವು ಏನೋ ಒಬ್ರನ್ನ ನಾವು ಮನಸಾರೆ ಎಲ್ಲೋ ಇಷ್ಟಪಟ್ಟಿರ್ತೀವಿ, ಯಾರನ್ನೋ ಎಲ್ಲೋ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಆ ಕನೆಕ್ಷನ್ಸು ಲೈಫಲ್ಲಿ ಈ ಥರ ಎಲ್ಲೆಲ್ಲೆಲ್ಲೋ ಅದರ ಒಂದು ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ. ಹಂಗೆ ಇವಾಗ ನನಗೆ ಆ ಬಾಂಡ್ ರವಿ ಆಗ್ಬೋದು. ಬಾಂಡ್ ರವಿ ವಾಸ್ ಲೈಕ್, ಇದು ಇಷ್ಟ ಒಳ್ಳೆ ಟೈಟ್ಲ್ ನಂಗೆ ಸಿಕ್ಬಿಡ್ತಾ ಅಂತ ಖುಷಿಪಟ್ಟಿದ್ದೆ. ಈ ಭುವನಂ ಗಗನಮೂ ಅಷ್ಟೇ, ಇದು ಫಿಕ್ಸ್ ಆದಾಗ ಗೊತ್ತಾಗಿಲ್ಲ. ಒಂದಷ್ಟು ದಿನ ಆದಮೇಲೆ ಇದು ಅಪ್ಪು ಸರ್ದು ಸಾಂಗ್ ಅಲ್ವಾ ಅಂತ ಅಂದರೆ ನೋಡಿ ಹೆಂಗೆ ಕನೆಕ್ಟ್ ಆಗ್ತಾರೆ ಅಂತ ಖುಷಿಪಟ್ಟಿದ್ದೆ. ಸೊ ಅವರ ಒಂದು ಬ್ಲೆಸ್ಸಿಂಗ್ಸ್ ನಮಗೆ ಎಲ್ಲೋ ಒಂದು ಕಡೆ ಎಲ್ಲ ಸಿನಿಮಾಗಳಿಗೂ ಇದ್ದೇ ಇರುತ್ತೆ ಅನಿಸುತ್ತೆ. ಎಲ್ಲ ಹೊಸ ಕಲಾವಿದರಿಗೂ ಅವರು ತುಂಬ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದರು. ಇಲ್ಲಾಂದರೆ ನನ್ನಂಥ ಒಬ್ಬ ಮಾಮೂಲಿ ಆ್ಯಕ್ಟ್ರಿಗೆ ಅವರು ಫೋನ್ ಮಾಡಿ ಅದ್ಭುತಪ್ಪ ನೀನು ಆ್ಯಕ್ಟ್ ಮಾಡಿರೋದು ಅಂತ ರತ್ನ ಪ್ರಪಂಚ ಹೇಳ್ತಾರೆ ಅಂತಂದರೆ ಅವರ ದೊಡ್ಡ ಗುಣ ಅದು. ಸೊ ಅಂಥವ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತಂದರೆ ನಾವು ಪುಣ್ಯವಂತರು ಅಷ್ಟೇ ಸರ್. ಈಗ ಪ್ರಮೋದ್ ಅವರ ಸಿನಿಮಾಗಳ ಆಯ್ಕೆಯಲ್ಲೂ ತುಂಬ ಜಾಗೃತರಾಗಿದ್ದಾರೆ ಅನಿಸುತ್ತೆ. ಯಾಕಂದರೆ ಇಂಥ ದೊಡ್ಡ ಬ್ಯಾನರಲ್ಲಿ ದೊಡ್ಡ ಸ್ಕೇಲಲ್ಲಿ ಸಿನಿಮಾಗಳಲ್ಲಿ ಭಾಗವಾಗಿರೋದ್ರಿಂದ ಸೊ ನಿಮ್ಮ ಆಯ್ಕೆಗಳು ಇನ್ನು ಮುಂದೆ ಯಾವ ಥರ ಇರುತ್ತೆ ಅಂತಕ್ಕಂಥದ್ದು? ಇಲ್ಲ, ಈಗಲೇ ಹೇಳಿದ್ರೆ ಜಾಸ್ತಿ ಅರ್ಲಿ ಆಗಿಬಿಡುತ್ತೆ. ಒಂದಷ್ಟು ನಡೀತಿದೆ, ಕೆಲಸಗಳು ನಡೀತಿದೆ. ನೆಕ್ಸ್ಟು ಈಗ ನಮ್ಮದು ಪ್ರೀಮಿಯರ್ ಪದ್ಮಿನಿ ಸಿನಿಮಾ ಮಾಡಿದ್ವಿ. ಮೇಡಮ್ ಶ್ರುತಿ ನಾಯ್ಡು ಪ್ರೊಡ್ಯೂಸರು, ರಮೇಶ್ ಇಂದ್ರ ಸರ್ ಡೈರೆಕ್ಟ್ರು. ಅವ್ರದ್ದು ನೆಕ್ಸ್ಟ್ ಸಿನಿಮಾ ಇವಾಗ ಲೈಕ್ ನಂದು January 10th ನನ್ನ ಬರ್ಡೇ. ಅವತ್ತು ಥೀಮ್ ಪೋಸ್ಟ್ರು, ಟೈಟ್ಲ್ ಅನೌನ್ಸ್ ಮಾಡ್ತಿಲ್ಲ, ಒಂದು ಥೀಮ್ ಪೋಸ್ಟ್ರು ಬಿಡ್ತಾಯಿದ್ದೀವಿ. ಸೊ ಅಲ್ಲಿಂದ ಕೆಲಸಗಳೆಲ್ಲೂ ಆಲ್ರೆಡಿ ಅಫಿಷಿಯಲಿ ಶುರುವಾಗಿದೆ. ಆದಷ್ಟು ಬೇಗ ಶೂಟಿಂಗ್ ಶುರು ಮಾಡ್ತಿದ್ದೀವಿ. ಸದ್ಯಕ್ಕೆ ಅದೇ ನೆಕ್ಸ್ಟು. ಅದರ ನೆಕ್ಸ್ಟ್ ವಿಷಯಗಳು ಮತ್ತು ಸಿನಿಮಾಗಳು ನಿಮಗೆಲ್ಲರೂ ತುಂಬ ಖುಷಿ ಕೊಡುತ್ತೆ ನನ್ನ ಪ್ರಕಾರ. ಬಿಕಾಸ್ ನನಗೆ ಗೊತ್ತು, ಈಗ ಹೇಳೋದು ಅರ್ಲಿ ಆಗುತ್ತೆ. ಡೆಫಿನೆಟ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದೀನಿ, ಪ್ಲ್ಯಾನ್ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ಭಾಳ ದೊಡ್ಡ ಸಕ್ಸಸ್ ಸಿಗಲಿ 2024 ಕೂಡ. ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ ಅಂತ ನಾವು ಆಶಿಸ್ತೀವಿ. ನೀವು ಒಳ್ಳೆ ಕಲಾವಿದ, ಒಳ್ಳೆ ಪ್ರತಿಭಾನ್ವಿತ ಆರ್ಟಿಸ್ಟ್ ಅಂತಕ್ಕಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತು, ಈಗ ದೇಶಕ್ಕೆ ಗೊತ್ತಾಗುವಂತಾಗಿದೆ. ಒಳ್ಳೆಯದಾಗಲಿ, ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಆ್ಯಕ್ಚುಲಿ ನೀವುಗಳು ಸಪೋರ್ಟ್ ಮಾಡ್ಕೊಂಡು ಇಷ್ಟು ದೂರ ಕರ್ಕೊಂಡ್ಬಂದಿರೋದು. ಇನ್ನು ಮುಂದಕ್ಕೆ ದೊಡ್ಡ ಜರ್ನಿ ಇದೆ, ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಡೆಫಿನೆಟ್ಲಿ. ಇದಾಗಿತ್ತು ಪ್ರಮೋದ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.